ಸಸಿ ನೆಡುವ ಕಾರ್ಯಕ್ರಮ ಚಿತ್ರದುರ್ಗ. ಪ್ರತಿಯೊಬ್ಬರೂ ನಿಮ್ಮ ಮನೆಯ ಮುಂಭಾಗದಲ್ಲಿ ಗಿಡ ನೆಟ್ಟು ಪರಿಸರ ಕಾಪಾಡಿ ಎಂದು ಬಿಜಿಕೆರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮೊಘಲ್ಹಳ್ಳಿ ಜಯಣ್ಣ ಹೇಳಿದರು. ಬಿಜಿಕೆರೆ ಗ್ರಾಮದಲ್ಲಿ ಹೊಸ ಬಸ್ ನಿಲ್ದಾಣ ಮುಂಭಾಗ ಗಿಡವನ್ನ ನೆಟ್ಟಿ ನಂತರ ಮಾತನಾಡಿದರು. ಪರಿಸರ ನಾಶದಿಂದ ಮನುಷ್ಯ ಸಂಕುಲ ಸಂಕಷ್ಟಕ್ಕೆ ಈಡಾಗುತ್ತಾನೆ ಎಂಬ ಸತ್ಯಗೊಳ್ಳುತ್ತಿದ್ದರೂ ಸಹ ಇಂದು ಪರಿಸರ ನಾಶ ನಡೆಯುತ್ತಲೇ ಇದೆ. ಮನೆಗೊಂದು ಮರ ಬೆಳೆಸುವ ದೃಢ ನಿರ್ಧಾರ ಮಾಡಬೇಕಾಗಿದೆ. ಗಿಡ ನೆಡುವುದು ಬೆಳೆಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಬೇಕು ಹೊರತು ಅದು ತೋರ್ಪಡಿಯಾಗಬಾರದು. ಈಗಾಗಲೇ ಭೂಮಿಯ ಮೇಲೆ ಸಾಕಷ್ಟು ಕಾಡು ನಾಶವಾಗಿದ್ದು ಅದರ ಫಲ ಆಗಾಗ ಗೋಚರಿಸುತ್ತಿದೆ. ಕಾಡು ಇಲ್ಲದೆ ನಾಡು ಉಳಿಯುವುದಿಲ್ಲ. ಈಗಾಗಲೇ ಮಿತಿ ಮೀರಿದ ವಾಯು ಮಾಲಿನ್ಯದಿಂದಾಗಿ ಮನುಷ್ಯನಿಗೆ ಶುದ್ಧವಾದ ಗಾಳಿ ಸಿಗುವುದು ಅಪರೂಪವಾಗಿದೆ. ಸ್ವಾರ್ಥಕ್ಕಾಗಿ ಗಿಡ ಮರಗಳನ್ನು ಕಡಿಯುವುದನ್ನು ಮನುಷ್ಯ ಮೊದಲು ನಿಲ್ಲಿಸಬೇಕು. ಆದ ಕಾರಣ ಪ್ರತಿಯೊಬ್ಬರು ತಮ್ಮ ಮನೆಯ ಮುಂದೆ, ರಸ್ತೆಯ ಬದಿ, ಉದ್ಯಾನವನಗಳಲ್ಲಿ ಗಿಡಗಳನ್ನು ಹಾಕುವ ಮತ್ತು ಅವುಗಳನ್ನು ಪೋಷಿಸುವ ಮೂಲಕ ಪರಿಸರವನ್ನು ರಕ್ಷಣೆ ಮಾಡಬೇಕಿದೆ ಎಂದರು. ಗಿಡ ಮರಗಳನ್ನು ಹೆಚ್ಚು ಹೆಚ್ಚು ಬೆಳೆಸುವ ಕಾಯಕಕ್ಕೆ ಎಲ್ಲರೂ ಮುಂದಾಗಬೇಕು ಎಂದರು. ಪರಿಸರ ಹೋರಾಟಕ್ಕೆ ದೀರ್ಘಕಾಲದ ಇತಿಹಾಸವಿದೆ. ಭಾರತದಲ್ಲಿ ಪರಿಸರ ಚಳವಳಿಗಳು ಇಂದಿಗೂ ಜೀವಂತವಾಗಿವೆ ಎಂದರು. ವರದಿ ಹರೀಶ್, ಚಿತ್ರದುರ್ಗ, ಪ್ರಜಾಪವ ಟಿವಿ. ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯನಾಥನ ಬಿಜಿಕೆರೆ ಗ್ರಾಮ ಪಂಚಾಯತಿಯ ಸೇರಿದ ಬಿಜಿಕೆರೆ ಕೆಳಗಿನ ಬಸ್ ಸ್ಟ್ಯಾಂಡಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ನಿರ್ಮಾಣ ಆಗಿತ್ತು. ಆ ನಿರ್ಮಾಣದ ಜೊತೆಗೆ ಎಲ್ಲ ಸದಸ್ಯರು ನಾವು ಕೂಡ ಗಿಡವನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಪ್ರತಿ ಬಸ್ ಸ್ಟಾಪಲ್ಲಿ ಇವತ್ತು ಬಂದು ಹೋಗೋಂಥ ನೆರಳಿನ ವ್ಯವಸ್ಥೆ ಆಗ್ತಕ್ಕಂಥ ಬೇವಿನ ಮರ ಮತ್ತು ಆ ಬೇವಿನ ಮರದ ಇತಿಹಾಸವನ್ನು ಕೊಟ್ಟಂಥ ಸಂಸ್ಕೃತಿಗೆ ನಾವು ಇವತ್ತು 2 ಸಸಿಗಳನ್ನು ಮುಂದೆ ಒಳ್ಳೆಯ ಮರವಾಗಿ ಹಾಗಾಗಿ ಇದು ಮತ್ತು ಮಾಜಿ ಗ್ರಾಮ ಪಂಚಾಯತ್ ಮಹೇಶ್ ಅವರು, ಆಮೇಲೆ ನಮ್ಮ ತಿಪ್ಪೇಸ್ವಾಮಿ ಅವರು, ಎಲ್ಲ ನಾರಾಯಣ ಅವರು, ಎಲ್ಲರೂ ನಮ್ಮ ಸೇರಿ